ಇವತ್ತು ನಮ್ಮ ಹಡಪದ ಅಪ್ಪನ ಸಮಾಜ ಬೆಳೆದು ಬಂದ ದಾರಿ ಹೇಗಿದೆ ಅಂದ್ರೆ ಸಾಕಷ್ಟು ಕಲ್ಲು ಮುಳ್ಳು ನೋವು ನಲಿವುಗಳನ್ನ ನಮ್ಮ ಹಿರಿಯರು ಅನುಭವಿಸಿದ್ದಾರೆ. ನಮ್ಮ ಹಿರಿಯರು ಅನುಭವಿಸಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. 43 ವರ್ಷಗಳ ಹಿಂದೆ ನಮ್ಮ ಸಮಾಜದ ಹಿರಿಯರು ಇಡೀ ಊರಿನಲ್ಲಿ ಮನೆ ಮನೆಗೆ ಹೋಗಿ ಅವರು ಕೊಟ್ಟಂತಹ ದವಸ ಧಾನ್ಯ ಹಣ ಎಲ್ಲ ಸ್ವೀಕಾರ ಮಾಡಿ ತನು ಮನ ಧನವನ್ನ ಸ್ವೀಕಾರ ಮಾಡಿ ಇವತ್ತು ಸಮಾಜವನ್ನ ಕಟ್ಟಿದ್ದಾರೆ. ಈ ಸಮಾಜಕ್ಕೆ ಅವರಿವರೆನ್ನದೇ ಸಾಕಷ್ಟು ಜನ ದಾಸೋಹಿಗಳು ಸಹಿತ ಈ ನಮ್ಮ ಸಮಾಜಕ್ಕಾಗಿ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಸಹಿತ ನಾವು ನೆನಲೇಬೇಕು. ಯಾಕಂದ್ರೆ ನಮ್ಮ ಊರಿನ ಎಲ್ಲ ಸಮಾಜ ಬಾಂಧವರು ಇರ್ಬೋದು, ಸುತ್ತಮುತ್ತಲಿನ ಬಾಂಧವರು ಇರ್ಬೋದು, ಈ ನಾಡಿನದ್ದಕ್ಕೂ ಇವು ಕರ್ನಾಟಕದಂತ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಎಲ್ಲ ಕಡೆ ಸಹಿತ ನಮ್ಮ ಹಿರಿಯರು ಸಮಾಜ ಕಟ್ಟಬೇಕು, ಸಮಾಜ ಬೆಳೆಸಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಮನೆ ಬಿಟ್ಟು ಸಂಸಾರ ಬಿಟ್ಟು ಅವ್ರು ಹೋಗಿ ಇವತ್ತಿನ ದಿವಸ ಇಷ್ಟು ಹೆಮ್ಮರವಾಗಿ ಬೆಳಿಲಿಕ್ಕೆ ನಮ್ಮ ಹಿರಿಯರನ್ನ ನಾವು ನೆನೆಯಲೇಬೇಕಾಗಿದೆ. ಬಂಧುಗಳೇ, ಇವತ್ತಿನ ದಿವಸ ನಾವೆಲ್ಲರೂ ಸಂತೋಷ. ಇವತ್ತು ನಮ್ಮೆಲ್ಲರಲ್ಲಿ ಮುಖದಲ್ಲಿ ಇವತ್ತು ಮುಖ ನೋಡಿ ಎಷ್ಟು ಹೂವಿನ ಅರಳಿದಂಗಾಗಿದೆ. ಇವತ್ತು ಅಷ್ಟೊಂದು ಸಂತೋಷವನ್ನ ನಾವು ಇವತ್ತು ನಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ವಚನ ಗಾಯನವನ್ನು ಮಕ್ಕಳು ಹಾಡು ಮುಂದ ಬಹಳ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ನಾವು ನಡೆಯೋಣ. ಜೊತೆಗೆ ನಮ್ಮ ಸಮಾಜಕ್ಕೆ ವಿಶೇಷವಾದ ಕೊಡುಗೆಯನ್ನ ಸಾಕಷ್ಟು ಜನ ಕೊಟ್ಟಿದ್ದಾರೆ. ನಮ್ಮ ಈ ಒಂದು 43 ವರ್ಷಗಳ ಹಿಂದೆ ಇವತ್ತು ಕುಲ್ಲ ಜಾಗ ಇತ್ತು, ಕೇವಲ ಮಂದಿರ ಮಾತ್ರ ಇತ್ತು. ಇವತ್ತು ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಆಗ್ಬೇಕು ಅಂತ ಕನಸು ನಮ್ಗಿತ್ತು. ಆ ಸಮಯದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ತಂದೆಯವರು ನಮ್ಮ ಸೋಮಣ್ಣ ಹಿರಿಯವರಿಗೆ ಹೇಳಿದ್ರು, ಏನಪ್ಪಾ ನೀವು ಕೇವಲ ಮಂದಿರ ಕಟ್ಟಿದ್ರಿ, ಪಕ್ಕದಲ್ಲಿ ಒಂದು ಸಮುದಾಯ ಭವನ ಆಗ್ಬೇಕಲ್ಲ, ಜಾಗ ಇದೆ ಮಾಡ್ಕೊಡ್ರಿ ಅಂತಂದ್ರು. ಇಲ್ಲ ಬಿಡ್ರಿ ಸರ್, ನಾವ್ ಏನ್ ಮಾಡಕ್ಕಾಗತ್ತಾ, ಆಗುದಿಲ್ಲ ನಮ್ಗ ಅಂದ್ರು. ಏನ್ ಆಗುದಿಲ್ಲಪ್ಪ, ಎಲ್ಲ ಆಗುತ್ತಾ, ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ ನೀವು, ನಾನು ಹಣಕಾಸಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ನಮ್ಮ ಹಿರಿಯರಂದ್ರು, ಕೇಳಿದ್ರು ಹೆಂಗ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡಿದ ನಂತರ ಅಡಿಟ್ ಮಾಡಿಸ್ಕೊಳ್ಳೋದು, ಪ್ರತಿ ವರ್ಷ ಅದನ್ನೆಲ್ಲ ಕೆಲಸ ಮಾಡ್ಬೇಕಾಗತ್ತಾ, ಏನ್ ಮಾಡ್ಬೇಕು ಬಿಡಪ್ಪ ಅಂತಂದ್ರು. ಆಗ ಕೇಳಿಲ್ಲ ಅವರು ಕಾಶ್ಯಪ್ನವ್ರ ಸಾಹೇಬ್ರು, ಇಲ್ಲಪ್ಪ ನೀವು ತೆರಿಗೆ ಕೆಡಿಸಬೇಡ್ರಿ, ನಾನು ಏನ್ ಬರ್ತು ನಾನೆಲ್ಲ ಮಾಡ್ತೀನಿ, ನಿಮಗೆ ಅನುಕೂಲ ಮಾಡ್ತೀನಿ, ನೀವು ಮಾಡ್ರಿ ಅಂದಾಗ ನಾವೆಲ್ಲರೂ ಮನಸ್ಸೊತ್ತು ಸಾಹೇಬ್ರ ಜೊತೆಗೆ ಕೂತ್ಕೊಂಡು ಒಂದು ಬೆಳಗಾವದಿಂದ ಇಲಾಖೆಯಿಂದ ಕೇವಲ ಒಂದು 25,000, ಅದು 25,000 ರೂಪಾಯಿ ಬಹಳ, ನಮಗೆ 25,000 ರೂಪಾಯಿನ ಕೊಡಿಸಿದ್ರು. 25,000 ರೂಪಾಯಿ ಕೊಡಿಸಿದ್ರು. ಆ ನಂತರ ನಾವು ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಮಾಡಬೇಕು ಅಂತಂದಾಗ ಆ 25,000 ರೂಪಾಯಿ ಏನೋ ಆಗ್ಲಿಲ್ಲ. ಅವ್ರು ಹೇಳಿದ್ರು, ನೀವು ಎದೆಗೊಂದು ಬೇಡ್ರಿ, ನಮ್ಮದೇ ಆದ ಸರ್ಕಾರ ಬರುತ್ತೆ, ಆ ಸಮಯದಲ್ಲಿ ನಿಮಗೆ ಒಂದು ಸಮುದಾಯ ಭವನ ಮಾಡಿಕೊಡ್ತೀವಿ ಅಂದಾಗ ಅವ್ರು ಇನ್ನೂ ಶಾಸಕರಾಗಿರಲಿಲ್ಲ, ಅವಾಗ ಅಧಿಕಾರದಲ್ಲಿ ಇರಲಿಲ್ಲ. ಆದ್ರೆ MP ಅವರು ಪಾಟೀಲ್ SR ಪಾಟೀಲ್ರು, ಏನು RS ಪಾಟೀಲ್ರು ಆ ಸಮಯದ HP ಪಾಟೀಲ್ರು ಆ ಸಮಯದಲ್ಲಿ ಸಂಸದರಾಗಿದ್ರು. ಅವಾಗ ಅವ್ರ ಮೂಲಕ 2 ಲಕ್ಷ ರೂಪಾಯಿ ಅನುದಾನವನ್ನ ನಮ್ಮ ಸಮುದಾಯ ಭವನಕ್ಕೆ ಕೊಡಿಸಿದ್ರು. ಇದು ಬಹುತೇಕ 7 ಗಂಟೆಗೆ ಪ್ರಾರಂಭ ಆಗಿ ಇಷ್ಟೊತ್ತಿಗೆ ಕಾರ್ಯಕ್ರಮ ಸಮಾಪ್ತಿ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಈ ಒಂದು ಕಾರ್ಯಕ್ರಮ ತಡವಾದರೂ ಕೂಡ ಒಂದು ವೇದಿಕೆ ಮೇಲೆ ಪೂಜ್ಯರನ್ನ ಸಾನ್ನಿಧ್ಯವನ್ನು ವಹಿಸಿ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಪಾರಂಪರಿಕವಾಗಿ ಪ್ರಾಮಾಣಿಕವಾಗಿ ಹಡಪದ ಅಪ್ಪನವರ ಈ ಒಂದು ಕಾರ್ತಿಕೋತ್ಸವವನ್ನು ಯಶಸ್ವಿಗೊಳಿಸೋದಕ್ಕೆ ಇಷ್ಟೊಂದು ತಾಯಿಯಂದ್ರೆ ಇಲ್ಲಿ ಉಪಸ್ಥಿತಿ ನೋಡಿದ್ರೆ ಅವರಲ್ಲಿರುವಂತಹ ಭಕ್ತಿಗೆ ಇವತ್ತು ನಾವೆಲ್ಲರೂ ಕೂಡ ಶರಣಾಗತಿ ಆಗಬೇಕು. ಯಾಕಂದ್ರೆ ಆ ಭಕ್ತಿ ಅನ್ನೋದೇ ಬಹಳ ದೊಡ್ಡದು. ಆ ಭಯ ಮತ್ತು ಭಕ್ತಿ ಯಾವ ಸಮಾಜದಲ್ಲಿದೆ ಆ ಸಮಾಜ ಖಂಡಿತವಾಗಿ ಉದ್ಧಾರ ಆಗುತ್ತೆ ಅನ್ನೋದಕ್ಕೆ ಇವತ್ತು ಹಡಪದ ಅಪ್ಪನ ಸಮಾಜವೇ ಕಾರಣ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ದೊಡ್ಡಪ್ಪ ಅವರು ಹೇಳ್ತಾ ಇದ್ರು ಪ್ರಾಸ್ತಾವಿಕ ನುಡಿಗಳಲ್ಲಿ, ಕಳೆದ 43 ವರ್ಷಗಳ ಹಿಂದೆ ಈ ಸಮಾಜ ಹೇಗಿತ್ತು, ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದ್ರ ಬಗ್ಗೆ. ಯಾವುದೇ ಸಮಾಜ ಆಗಲಿ ಇವತ್ತು ಧರ್ಮವನ್ನು ನಂಬಿ, ಏನೋ ನಮ್ಮ ತತ್ವವನ್ನು ನಂಬಿ
ಆ ಸಮಾಜ ಯಾವ ಗುರುವಿನ ಒಂದು ಅಡಿಯಲ್ಲಿ ನಾವು ನಡೀತೀವಿ, ಆ ಗುರುವಿನ ನೆಂಬಿ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಯಾವುದೇ ಸಮಾಜ ಅದು ನಡೆದ್ರೆ ಖಂಡಿತವಾಗಿ ಆ ಸಮಾಜ ಮುಂದೆ ಬರುತ್ತೆ ಅನ್ನೋದಕ್ಕೆ ಇವತ್ತು ಹಡಪದಪ್ಪನ ಸಮಾಜ ಕಳೆದ 43 ವರ್ಷಗಳಿಂದ ಸತತ ಪ್ರಾಮಾಣಿಕ ಪ್ರಯತ್ನವನ್ನು ಹಡಪದ ಅಪ್ಪಣ್ಣವರ ಒಂದು ಪವಿತ್ರವಾದ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ತಾವೆಲ್ಲ ಪ್ರಾಮಾಣಿಕವಾಗಿ ದುಡಿದು ಇಷ್ಟೊಂದು ಮೇಲೆ ಬರೋದಕ್ಕೆ ಹಡಪದ ಅಪ್ಪಣ್ಣವರ ಆಶೀರ್ವಾದವೇ ಇವತ್ತು ಸಾಕ್ಷಿ ಕಾರಣ ಅಂತ ಅನ್ನೋ ಮಾತನ್ನು ನಾನು ಇವತ್ತು ಹೇಳಬೇಕಾಗತ್ತೆ. ಯಾಕಂದ್ರೆ ಹಳೆಯ ಇತಿಹಾಸಗಳನ್ನು ಅನೇಕ ಹಿರಿಯರನ್ನು ನಾನು ಕೂಡ ನೋಡಿದ್ದೆ. ನಮ್ಮ ತಂದೆಯವರ ಜೊತೆಗೆ ಬಹಳಷ್ಟು ಹತ್ತಿರದಂಥ ಸಮಾಜ ಇಲ್ಕಲ್ ನಗರ ಅಷ್ಟೇ ಆಗಲಿ, ಹುಣಗುಂದ ಮತಕ್ಷೇತ್ರದಲ್ಲಿ ನಮ್ಮ ಹಡಪದಪ್ಪನ ಸಮಾಜ ಅಂದ್ರೆ ಅತ್ಯಂತ ಬಹಳ ಹತ್ತಿರದಿಂದ ನಮ್ಮ ತಂದೆಯವರ ಜೊತೆಗೆ ಒಡನಾಡಿಗಳಿದ್ರು. ಬಹುತೇಕ ಅವತ್ತಿಂದ ಇವತ್ತುವರೆಗೂ ಕೂಡ ಅಷ್ಟೇ ಒಂದು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಇವತ್ತು ನನ್ನ ಒಡನೆ ಕೂಡ ಇದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಇವತ್ತು ನಾನು ನಿಮಗೆ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಪ್ರೀತಿ ವಿಶ್ವಾಸವನ್ನ ನೀವು ಕೂಡ ಇಟ್ಕೊಂಡು ಮುಂದೆ ನಡೀತಾ ಇದ್ದೀರಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಅಣ್ಣ ಬಸವಣ್ಣನವರ ಒಂದು ನಾಡಿನಲ್ಲಿ ಜನಿಸಿದಂಥವ್ರು. ಹಡಪದಪ್ಪನ ಬೇರೆ ಅಲ್ಲ, ಅಣ್ಣ ಬಸವಣ್ಣ ಬೇರೆ ಅಲ್ಲ. ಯಾಕಂದ್ರೆ ಈ ನಾಡಿನಲ್ಲಿ, ಪವಿತ್ರವಾದ ನಾಡಲ್ಲಿ ಅಣ್ಣ ಬಸವಣ್ಣನವ್ರ ಜೊತೆಗೆ ಕೈ ಹಿಡಿದು ನಡೆದಂಥವ್ರು ಹಡಪದ ಅಪ್ಪನವರು ಕೂಡ ಅಂತ ಅನ್ನೋ ಮಾತನ್ನು ನಾವು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ನಮಗೆಲ್ಲ ಒಂದು ಸಂಸ್ಕಾರವನ್ನ, ಒಂದು ಧರ್ಮದ ನೀತಿ ಪದ್ಧತಿಗಳನ್ನ ಹಾಕಿಕೊಟ್ಟಿದ್ದಾರೆ. ನಾವೆಲ್ಲ ಶರಣರು. ಬಹುತೇಕ ನಾವು ಕಾಯಕದ ಮೇಲೆ ನಮ್ಮ ಇವತ್ತು ನಾವೆಲ್ಲ ಬದಲಾವಣೆ ಆಗಿರ್ಬೋದು, ಆದರೆ ನಾವೆಲ್ಲರೂ ಕೂಡ ಒಂದು ಅರ್ಥವನ್ನು ಮಾಡ್ಕೋಬೇಕು. ನಾವು ವೀರಶೈವರು, ಲಿಂಗಾಯತರು, ಲಿಂಗಾಯತ ಧರ್ಮದಲ್ಲಿ ಇವತ್ತು ಜನಿಸಿದಂಥವ್ರು ಅನ್ನೋದನ್ನು ಕೂಡ ನಾವ್ಯಾರು ಕೂಡ ಮರೆಯೋ ಆಗಿಲ್ಲ. ಯಾಕಂದ್ರೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ, ಇವತ್ತು ಹಡಪದ ಅಪ್ಪಣ್ಣವರು ಏನು ಒಂದು ಶ್ರೇಷ್ಠವಾಗಿ ಈ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಜೊತೆಗೆ ಅನೇಕ ವಚನಗಳನ್ನು ರೂಪಿಸಿದ್ರು. ಆ ವಚನಗಳ ಸಾಹಿತ್ಯ ಒಂದೊಂದು ನಮಗೆ ಅರ್ಥ ಕೊಡುತ್ತೆ. ಮನುಷ್ಯ ಜೀವನವನ್ನ ಹೇಗೆ ರೂಪಿಸಿಕೊಂಡು ನಾವು ನಡಿಬೇಕು, ಆ ಧರ್ಮದ ಪದ್ಧತಿಗಳನ್ನ, ನಿಯಮಗಳನ್ನ ಯಾವತ್ತೂ ಕೂಡ ತಪ್ಪದ ಹಾಗೆ ನಡೆಯುವಂತ ಕಾರ್ಯ ನಮಗೆ ನಡಿಬೇಕು. ಯಾಕಂದ್ರೆ ನಾವು ಬೇರೆ ಧರ್ಮವನ್ನ ಗೌರವಿಸೋಣ, ಆದ್ರೆ ನಮ್ಮ ಧರ್ಮದ ಮೇಲೆ ಇರುವಂತ ನಿಷ್ಠೆ, ಪ್ರಾಮಾಣಿಕತೆಯನ್ನ ಯಾವತ್ತೂ ಕೂಡ ಕಳ್ಕೊಳ್ಬಾರದು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ನಾನು ದಯವಿಟ್ಟು ನಾವೆಲ್ಲ ಶರಣರ ನಾಡದಲ್ಲಿ ಜನಿಸಿದಂಥವ್ರು, ನಮ್ಮ ಹಣೆಯ ಮೇಲೆ ವಿಭೂತಿ ಇದ್ರೆ ನಾವು ನಿಜವಾದ ಶರಣರ ನಾಡಲ್ಲಿ ಜನಿಸಿದ್ದಕ್ಕೆ ಕೂಡ ಸ್ವಾರ್ಥಕತೆ ಆಗತ್ತೆ ಅನ್ನೋದನ್ನು ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಈಗೂ ಕೂಡ ನಾನು ಅನೇಕ ನಮ್ಮ ಹಿರಿಯರನ್ನು ನೋಡ್ತೀನಿ, ಅವರ ಹಣೆಯ ಮೇಲೆ ವಿಭೂತಿ ಒಂದು ದೊಡ್ಡ ಶಕ್ತಿ ನಮಗೆ. ಯಾಕಂದ್ರೆ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲರೂ ಒಂದು ಶರಣ ನಾಡಲ್ಲಿ ಶರಣರನ್ನ ಒಪ್ಪಿಕೊಂಡಂಥವ್ರು. ಆ ಒಪ್ಪಿಕೊಂಡಂಥವ್ರು ನಾವೆಲ್ಲ ಆ ಧರ್ಮ ಪಾಲನೆಯನ್ನ ಮಾಡಬೇಕು. ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾರೆ. ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡೋದಕ್ಕೆ ಯಾರದೇ ಅಳಕಿರಬಾರ್ದು, ಯಾರದೇ ಅಂಜಿಕೆ ಕೂಡ ಇರಬಾರ್ದು ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಹಡಪದ ಅಪ್ಪನ ಸಮಾಜ ಬಹಳ ಪ್ರಾಮಾಣಿಕತೆ, ನಿಷ್ಠೆಯಿಂದ ಇವತ್ತು ಸಮಾಜ ಸೇವೆ ಜೊತೆಗೆ ಎಲ್ಲರನ್ನ ಸೇವೆ ಮಾಡುವಂಥದ್ದು ಇವತ್ತು ತಮ್ಮ ಭಾಗ್ಯ. ಆ ಭಾಗ್ಯ ಅನ್ನೋದು ಇವತ್ತು ತಮಗೆ ಪಡ್ಕೊಂಡು ಬಂದಿರುವಂತ ಒಂದು ಇವತ್ತು ದೇವರ ವಾಹನಿ ಅಂತ ಪಡ್ಕೊಂಡು ಬಂದಂಥದ್ದು. ಆ ಒಂದು ನಿಟ್ಟಿನಲ್ಲೇ ಇವತ್ತು ಸಮಾಜ ಒಗ್ಗಟ್ಟಾಗಿ ಇವತ್ತು ಮುಂದೆ ನಡೆದಿದೆ. ಇವತ್ತು ನಮ್ಮ ದೊಡ್ಡಪ್ಪ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಬಾಕಿ ಇದೆ. ಬಹುತೇಕ ಈ ಒಂದು ಭವನವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಬಹಳ ವರ್ಷದಿಂದ ಕಾತುರವಾಗಿ ಕಾಯ್ತಾ ಇದ್ರಿ. ಬಹುತೇಕ ಆ ಹಡಪದ ಅಪ್ಪನವ್ರಿಗೂ ಕೂಡ ಗೊತ್ತೈತಿ. ಅವರು ಅದಕ್ಕೆ ನನಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವು ಮತ್ತೆ ಬಂದೀವಿ. ನಮ್ಮ ಪೂಜ್ಯರು ಹೇಳ್ತಿರ್ತಾರ, ನೀವು ಬಂದ್ರೆ ಒಂದು ಅಭಿವೃದ್ಧಿ ಆಗೋದ್ರಿ, ನೀವು ಬರ್ಬೇಕ್ರಿ ಅಂತಾರ ಅವ್ರು. ಆದ್ರೂ ಪರವಾಗಿಲ್ಲ, ಬುದ್ಧಿ ನಿಮ್ಮ ಆಶೀರ್ವಾದ ಐತಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಬಂದೀವಿ. ಈ ಭವನವನ್ನ ಮುಂದಿನ ವರ್ಷ ಉದ್ಘಾಟನೆ ಮಾಡ್ತೀವಿ. ಈ ಭವನವನ್ನ ಮುಂದಿನ ವರ್ಷ ಉದ್ಘಾಟನೆ ಮಾಡ್ತೀವಿ. ಈಗಾಗಲೇ ಅವರ ಅನುದಾನವನ್ನು ಹೇಳಿದ್ದಾರೆ. ಆ ಅನುದಾನ ಮೊತ್ತನೂ ಕೂಡ ನನಗೆ ಗೊತ್ತಿದೆ. ನಾನು ಇದೇ 2025-26ನೇ ಸಾಲಿನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ನಾನು ನಿಮಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ನಾನು
ನೀಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಡವಾದರೂ ಕೂಡ ತಾವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಪೂಜ್ಯರ ಆದಿಯಾಗಿ ತಾವು ಇಲ್ಲಿ ಕಾಯ್ದು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಾನು ಇನ್ನೂ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಆ ಒಂದು ಕಾರಣದಿಂದ ನಾನು ಪೂಜ್ಯರಲ್ಲಿ ಅಪ್ಪಣೆಯನ್ನು ಪಡೆದು ತಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ನಾಡ್ದೆ ಚಾಲು ಆಯ್ತು ಅಪ್ಪಾಜಿ. ನಾ ಡೇಟ್ ತಗೊಂಡಿದ್ದು 17 ಅಪ್ಪಾಜಿ. 17 ಮುಖ್ಯಮಂತ್ರಿ ಭೇಟಿ. ಇವತ್ತು ಡೇಟ್ ತಗೊಂಡ್ರಪ್ಪಾಜಿ. ಈಗ ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ತಾವು ಸಿದ್ದರಾಮಯ್ಯನವ್ರ ಭೇಟಿ ಮಾಡಿಸ್ಬೇಕು. ನಿಗಮ ಮಂಡಳಿ ತಮ್ಮಿಂದ ಆಗ್ಬೇಕಾದ ಹಡಪದಪ್ಪನವರು ಒಂದು ನಿಗಮ ಮಂಡಳಿ ಆಗ್ಬೇಕು. ಇನ್ನೊಂದು ಏನಾಗಿದೆ ಅಂದ್ರೆ ಈ ಸಮಾಜಕ್ಕೆ 2A ದಲ್ಲಿದ್ದವ್ರನ್ನ 3B ಯಲ್ಲಿದ್ದವ್ರನ್ನ 2Aಗೆ ತಂದು ಕೆಟಗರಿಗೆ ತರುವಂತ ವ್ಯವಸ್ಥೆ ಕಾನೂನು ಆಗ್ಲೇ ಬಂದದ. ಅದು ಸರಿ ಆಗ್ಬೇಕಾಗಿದೆ. ಸರಿ, ಅದು ಒಂದು ಮಾಡಬೇಕು. ನನಗೆ ಸಮಾಜಕ್ಕೆ ನಿಗಮ ಮಂಡಳಿ ಮಠಕ್ಕೆ ಏನು ಅನುದಾನ ಸರ್ಕಾರ ಕೊಟ್ಟಿಲ್ಲ. ತಾವೇ ಕೊಡಿಸ್ಬೇಕು, ತಾವೇ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಸರಿ ಬುದ್ಧಿ. ಈಗಾಗಲೇ ತಾವು 17ಕ್ಕೆ ಮುಖ್ಯಮಂತ್ರಿಗಳ ಒಂದು ಅನುಮತಿಯನ್ನು ಪಡೆದು ತಾವು ಬರ್ತೀನಿ ಅಂದ್ರೆ ನಾ ಬರ್ತೀನಿ. ನಾನು ಬರ್ತೀನಿ. ನಾನು ನಿಮ್ ಜೊತೆಗಿರ್ತೀನಿ. ಮುಖ್ಯಮಂತ್ರಿಗಳಿಗೆ ನಿಮ್ಮ ಪರವಾಗಿ ನಾನು ಏನು ಹೇಳಬೇಕು ಹೇಳ್ತೀನಿ. ಆಯ್ತು. ಧನ್ಯವಾದಗಳು ಅಪ್ಪಾಜಿ.